ನಮಸ್ಕಾರ ಸ್ನೇಹಿತರೆ. ಅಣ್ಣಾಮಲೈ ಅವರು ಬಿಜೆಪಿಯನ್ನ ಬಿಟ್ಟು ತಮ್ಮದೇ ಆದಂತಹ ಒಂದು ಪಕ್ಷವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನು ರಾಜಕೀಯ ಪಕ್ಷವನ್ನು ಅವರು ಅನೌನ್ಸ್ ಮಾಡಿಲ್ಲ, ಆದ್ರೆ ಸದ್ಯಕ್ಕೆ ಒಂದು ಸಾಮಾಜಿಕ ವೇದಿಕೆ ಒಂದನ್ನು ರೆಡಿ ಮಾಡ್ಕೊಂಡಿದ್ದಾರೆ, ವಿ ದಿ ಲೀಡರ್ಸ್ ಅಂತ ಹೇಳ್ಕೊಂಡು. ಅದಕ್ಕೆ ಕೂಡ ಅಷ್ಟೇ ಅಭೂತಪೂರ್ವವಾದಂತಹ ಬೆಂಬಲ ತಮಿಳುನಾಡು ಕಡೆಯಿಂದ ಸಿಗ್ತಾ ಇದೆ. ಇದ್ರ ನಡುವೆ ಅಣ್ಣಾಮಲೈ ಅವ್ರನ್ನ ಬಿಜೆಪಿಯಿಂದ ಹೊರ ಕಳಿಸಿರೋದ್ರ ಬಗ್ಗೆ ಪವನ್ ಕಲ್ಯಾಣ್ ಒಂದು ರೋಚಕವಾದಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಪವನ್ ಕಲ್ಯಾಣ್ ಏನ್ ಹೇಳಿದ್ದಾರೆ, ಪವನ್ ಕಲ್ಯಾಣ್ ಈ ರೀತಿ ಹೇಳಲಿಕ್ಕೆ ಕಾರಣ ಏನು, ಅದ್ರ ಜೊತೆಗೆ ವಿಜಯ್ ಮತ್ತು ಅಣ್ಣಾಮಲೈ ನಡುವೆ ಅವ್ರು ಕಂಪೇರ್ ಮಾಡಿ ಕೂಡ ಮಾತಾಡಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಬಿಜೆಪಿಯಿಂದ ಅಣ್ಣಾಮಲೈ ಅವರು ಹೊರ ಬಂದಿದ್ದಾರೆ, ನಿಮ್ಗೆ ಗೊತ್ತಿರುವಂತಹ ವಿಷಯ. ಯಾವಾಗ ಅಣ್ಣಾಮಲೈ ಬಿಜೆಪಿಯಿಂದ ಹೊರ ಬಂದ್ರೋ ಆಗ ಅಲ್ಲಿಯ ಬಿಜೆಪಿ ಅಧ್ಯಕ್ಷರಾದಂತಹ ನಯನಾರ್ ನಾಗೇಂದ್ರ ಒಂದು ಹೇಳಿಕೆಯನ್ನು ಕೊಟ್ಟರು. ನಯನಾರ್ ನಾಗೇಂದ್ರ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅಣ್ಣಾಮಲೈ ಬಿಜೆಪಿಯಿಂದ ಹೊರಗಡೆ ಹೋಗಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂತೇಳಿ ಹೇಳಿದ್ದಾರೆ. ಆದ್ರೆ ಸಮಸ್ಯೆಗಳು ಈಗಾಗಲೇ ಕಾಣ್ಲಿಕ್ಕೆ ಶುರುವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈನ ನೋಡ್ಕೊಂಡೆ ಬಿಜೆಪಿಗೆ ಒಂದಿಷ್ಟು ಜನ ಅಲ್ಲಿ ಸೇರ್ಕೊಂಡಿದ್ರು. ಈಗ ಅಣ್ಣಾಮಲೈ ಯಾವಾಗ ಹೊರಗಡೆ ಹೋದ್ರೋ ಅವ್ರನ್ನ ಎಲ್ಲರೂ ಕೂಡ ಹಿಂಬಾಲಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ಉಪಾಧ್ಯಕ್ಷರಾದಂತಹ ಕರುಣ್ ನಾಗರಾಜ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅಣ್ಣಾಮಲೈ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಹಾಗೇನೆ ಬಹಳಷ್ಟು ಜನ ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಜೊತೆ ಸೇರ್ಕೊಳ್ಳುವಂತ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಅಣ್ಣಾಮಲೈ ಅವರು ಯಾವುದೇ ರೀತಿಯಾದ ಸಮಾವೇಶ ನಡೆಸಲಿಲ್ಲ, ಏನು ಮಾಡಿಲ್ಲ. ಅವ್ರು ಮಾಡಿರುವಂತ ಕೆಲಸ ಏನು ಅಂತ ಹೇಳಿದ್ರೆ, ಕೇವಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲೈವ್ ಟೆಲಿಕಾಸ್ಟ್ ಮಾಡಿದ್ರು. ಆ ಲೈವ್ ಟೆಲಿಕಾಸ್ಟ್ ನಲ್ಲಿ ತಾನು ಬಿಜೆಪಿಯನ್ನ ಬಿಟ್ಟಿದ್ದನ್ನ ಅನೌನ್ಸ್ ಮಾಡಿದ್ರು. ಅದ್ರ ಜೊತೆಗೆ ವಿ ದಿ ಲೀಡರ್ಸ್ ಅಂತ ಏನಿದೆ ಅದ್ರ ಬಗ್ಗೆ ಕೂಡ ಅನೌನ್ಸ್ ಮಾಡಿದ್ರು. ಜಾಯ್ನ್ ಆಗೋದಾದ್ರೆ ಹೇಗೆ ಜಾಯ್ನ್ ಆಗ್ಬೇಕು ಅಂತ ಕೂಡ ಹೇಳಿದ್ರು. ಹಾಗೆ ತನ್ನ ಮುಂದಿನ ಯೋಜನೆಗಳೇನು ಅನ್ನೋದನ್ನ ಕೂಡ ಅವ್ರು ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವ್ರು ಹೇಳಿರೋದು ಏನು ಅಂತ ಹೇಳಿದ್ರೆ, ಯುವ ಜನರಿಗಾಗಿ ನಾವು ನಾಯಕತ್ವದ ತರಬೇತಿಯನ್ನ ಕೊಡ್ತೇವೆ. ಅಂದ್ರೆ ಯಾರಿಗಾದ್ರೂ ರಾಜಕೀಯಕ್ಕೆ ಬರ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಅವರಿಗೊಂದು ಸರಿಯಾದಂತಹ ತರಬೇತಿ ಕೊಡ್ತೇವೆ, ಈ ರೀತಿಯಾದಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಅವ್ರೇನೋ ಕೊಯಂಬತ್ತೂರಿನಲ್ಲಿ ಒಂದು ಸೆಂಟರ್ ನ ಪ್ರಾರಂಭ ಮಾಡ್ತಾ ಇದ್ದಾರಂತೆ, ಅಲ್ಲಿ ಯಾರು ಬೇಕಾದ್ರೂ ಸೇರ್ಕೊಳ್ಬಹುದು. ಆ ಮೂಲಕ ತನ್ನ ಹಾದಿ ಭಿನ್ನವಾಗಿದೆ ಅನ್ನೋದನ್ನ ಅವರು ತೋರಿಸ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಅಣ್ಣಾಮಲೈ ಅವರಿಗೆ ಸಿಗ್ತಾ ಇರುವಂತಹ ಈ ಅಭೂತಪೂರ್ವವಾದಂತಹ ಬೆಂಬಲವನ್ನು ನೋಡಿದ್ರೆ, ಅವರು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ 2031ರ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಖಂಡಿತವಾಗಿ ತಮ್ಮನ್ನ ತಾವು ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಅವ್ರು ಬೆಳಿತಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಇವರ ಈ ಪ್ಲಾಟ್ಫಾರ್ಮ್ ಏನಿದೆ ಅದಕ್ಕೆ ಒಂದೇ ದಿನದಲ್ಲಿ 15 ಲಕ್ಷದವರೆಗೆ ಜನರು ಜಾಯಿನ್ ಆಗಿದ್ದಾರೆ. ಕೆಲವು ಪ್ರಶ್ನೆ ಮಾಡಬಹುದು, ಈ ಕಾಕ್ರೋಚ್ ಪಾರ್ಟಿ ಅಂತ ಹೇಳ್ಕೊಂಡು ಬಂದಿದೆಯಲ್ಲ, ಈ ಕಾಕ್ರೋಚ್ ಪಾರ್ಟಿ ಅವ್ರನ್ನ ಕೆಲವೇ ದಿನಗಳಲ್ಲಿ ಕೋಟಿಗಟ್ಟಲೆ ಜನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂತದ್ರಲ್ಲಿ ಅಣ್ಣಾಮಲೈ ಅವರಿಗೆ 15 ಲಕ್ಷ ಫಾಲೋವರ್ಸ್ ಆಗಿರೋದು ವಿಶೇಷ ಅಲ್ಲ ಅಂತ ಹೇಳಬಹುದು. ಆದ್ರೆ ಇಲ್ಲಿ ಕಾಕ್ರೋಚ್ ಪಾರ್ಟಿಗೂ ಮತ್ತು ಅಣ್ಣಾಮಲೈ ಅವರಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಕಾಕ್ರೋಚ್ ಪಾರ್ಟಿ ಅವ್ರನ್ನ ಫಾಲೋ ಮಾಡ್ತಾ ಇರೋದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಈ ತರ ಅಂತಹ ಪ್ಲಾಟ್ಫಾರ್ಮ್ ನಲ್ಲಿ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಅವ್ರನ್ನೇನು ಫಾಲೋ ಮಾಡೋದೇನು ತುಂಬಾ ಕಷ್ಟ ಏನೂ ಇಲ್ಲ. ಯಾಕಂದ್ರೆ ಫಾಲೋ ಅಂತ ಹೇಳ್ಕೊಂಡಿರೋ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ನೀವು ಅಲ್ಲಿ ಆಡ್ ಆಗಿ ಹೋಗ್ತೀರಾ. ಆದ್ರೆ ಇಲ್ಲಿ ಅಣ್ಣಾಮಲೈ ಅವರ ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿ ಜಾಯ್ನ್ ಆಗ್ಲಿಕ್ಕೆ ಕೆಲವೊಂದು ನಿಯಮಗಳಿದೆ. ಅವರ ವೆಬ್ಸೈಟ್ ಹೋಗಿ ನಿಮ್ಮ ಇಮೇಲ್ ಐಡಿ ಹಾಕಬೇಕು, ಫೋನ್ ನಂಬರ್ ಹಾಕಬೇಕು, ಹಾಗೇನೆ ನಿಮ್ಮ ಎಲ್ಲ ಡೀಟೇಲ್ಸ್ ಗಳನ್ನ ಹಾಕಬೇಕು. ಆನಂತರ ನಿಮ್ಗೆ OTP ಬರ್ತದೆ. ಆ OTP ನ ಎಂಟರ್ ಮಾಡಿದ್ಮೇಲೆ ನೀವು ಅಲ್ಲಿ ಸದಸ್ಯರಾಗಿ ಜಾಯ್ನ್ ಆಗ್ತೀರಾ. ಈ ರೀತಿಯಾದಂತ ಒಂದು ಪ್ರೊಸೀಜರ್ ಇದೆ. ಹಾಗಾಗಿ ಇಲ್ಲಿ ಅಣ್ಣಾಮಲೈ ಜೊತೆಗೆ ಯಾರೆಲ್ಲ ಸೇರ್ತಾ ಇದ್ದಾರೋ ಅವರೆಲ್ಲರ ಉದ್ದೇಶ ಒಂದೇ, ಅಣ್ಣಾಮಲೈ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು, ಅವರ ಪರವಾಗಿ ನಾವು ಕೆಲಸ ಮಾಡಬೇಕು, ಈ ರೀತಿಯಾಗಿ ಜಾಯ್ನ್ ಆಗ್ತಾ ಇದ್ದಾರೆ ಹೊರತು ಈ ಕಾಕ್ರೋಚ್ ಪಾರ್ಟಿ ಸೇರೋದ್ ರೀತಿಯಲ್ಲಿ ಯಾರು ಸೇರ್ತಾ ಇಲ್ಲ. ಈ ಒಂದು ವ್ಯತ್ಯಾಸವನ್ನ ನಾವು ಗಮನಿಸಬೇಕಾಗ್ತದೆ. ಇದ್ರ ನಡುವೆ ಪವನ್ ಕಲ್ಯಾಣ್ ಅವರು ಒಂದು ರಾಷ್ಟ್ರೀಯ ವಾಹಿನಿಗೆ ಕೊಟ್ಟಂತ ಸಂದರ್ಶನದ ಬಗ್ಗೆ ನಿಮ್ಮ ಹತ್ರ ಮಾತಾಡಲೇಬೇಕಾಗ್ತದೆ. ಈ ಸಂದರ್ಶನದಲ್ಲಿ ಪವನ್ ಕಲ್ಯಾಣ್ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಯ್ತು. ಒಂದು ತಮಿಳುನಾಡು ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅಣ್ಣಾಮಲೈ ಅವ್ರನ್ನ ಬಿಜೆಪಿ ಪಕ್ಷದಿಂದ ಹೊರ ಹೋಗ್ಲಿಕ್ಕೆ ಬಿಟ್ಟಿದ್ದು ಸರಿನಾ ತಪ್ಪ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರು. ಇಲ್ಲಿ ಪವನ್ ಕಲ್ಯಾಣ್ ಅವ್ರನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಪವನ್ ಕಲ್ಯಾಣ್ ಅವರು NDA ಇದ್ದಾರೆ. ಹಾಗಾಗಿ ಈ ರೀತಿಯಾಗಿ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಪವನ್ ಕಲ್ಯಾಣ್ ಕೊಟ್ಟಂತಹ ಉತ್ತರ ಇದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದ್ ವೇಳೆ ನಾನೇನಾದ್ರೂ ಬಿಜೆಪಿ ಅಧ್ಯಕ್ಷನ ಅಥವಾ ಬೇರೆ ಯಾವ್ದೋ ಪೊಸಿಷನ್ ಅಲ್ಲಿ ನಾನು ಇದ್ದಿದ್ರೆ ಖಂಡಿತವಾಗಿ ನಾನು ಅಣ್ಣಾಮಲೈ ಅವ್ರನ್ನ ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರು ಏನೇ ಸಲಹೆ ಕೊಡ್ಲಿ ಅಥವಾ ಯಾವುದೇ ರೀತಿಯಂತ ಕಂಡೀಷನ್ಸ್ ಹಾಕಿದ್ರೆ ಅದನ್ನ ನಾನು ಒಪ್ಕೊಂಡು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಡ್ತಾ ಇದ್ದೆ. ನೀವು ಪಕ್ಷವನ್ನ ಸಂಘಟಿಸಿ ಅಂತ ತಕೊಂಡು ನಾನು ಅವರ ಹಿಂದೆ ನಿಲ್ತಾ ಇದ್ದೆ. ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬಿಜೆಪಿ ಮಾಡಿರೋದು ಬಹುದೊಡ್ಡ ತಪ್ಪು. ಈ ರೀತಿಯಾದಂತಹ ಪ್ರಮಾದವನ್ನ ಬಿಜೆಪಿ ಮಾಡಬಾರ್ದಿತ್ತು. ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಸಂಘಟಿಸಲಿಕ್ಕೆ ಅಣ್ಣಾಮಲೈ ಅವರು ಯಾವ ರೀತಿಯಾಗಿ ಹಣಗಾಡಿದ್ದಾರೆ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಇಲ್ಲಿ ಬಿಜೆಪಿ ತಪ್ಪು ಮಾಡಿದೆ ಅಂತೇಳಿ ಹೇಳಿದ್ರು. ಅದ್ರ ಜೊತೆಗೆ ಮೋಸ್ಟ್ಲಿ ಅಣ್ಣಾಮಲೈ ಅವರಿಗೂ ಕೂಡ ಒಂದ್ ರೀತಿಯಾದಂತಹ ಏಕಾಂಗಿತನ ಕಾಡಿರ್ಬೇಕು. ಹಾಗಾಗಿ ಅವರು ತಮ್ಮದೇ ಆದಂತಹ ದಾರಿಯನ್ನು ಹುಡ್ಕೊಂಡು ಹೊರಟಿದ್ದಾರೆ ಅಂತೇಳಿ ಹೇಳಿದ್ರು. ಹಾಗೇನೆ ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಅವರಿಗೆ ಖಂಡಿತವಾಗಿ ತಮಿಳುನಾಡಿನಲ್ಲಿ ಉತ್ತಮವಾದಂತಹ ಸಪೋರ್ಟ್ ಸಿಗ್ತದೆ ಅಂತೇಳಿ ಕೂಡ ಹೇಳಿದ್ದಾರೆ. ಪವನ್ ಕಲ್ಯಾಣ್ ಅವ್ರನ್ನ ಇನ್ನೊಂದು ಪ್ರಶ್ನೆ ಕೇಳಲಾಯ್ತು. ಈಗ ಎಮರ್ಜ್ ಆಗಿರುವಂತಹ TVK ಪಕ್ಷದ ಈ ಜೋಸೆಫ್ ವಿಜಯ್ ಏನಿದ್ದಾರೆ ನಟ,
ಅವ್ರನ್ನ ಮತ್ತೆ ಅಣ್ಣಾಮಲೈ ಅವ್ರನ್ನ ಇಬ್ಬರನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ಯಾರು ಉತ್ತಮ ನಾಯಕ ಅನ್ಸ್ಕೊಳ್ತಾರೆ ಈ ರೀತಿಯಂತ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಕೂಡ ಪವನ್ ಕಲ್ಯಾಣ ನೇರವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪವನ್ ಕಲ್ಯಾಣ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನನ್ನ ದೃಷ್ಟಿಯಲ್ಲಿ ವಿಜಯ್ಗಿಂತಲೂ ಅಣ್ಣಾಮಲೈ ಉತ್ತಮ ನಾಯಕ, ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಅಣ್ಣಾಮಲೈಗೆ ತಮಿಳುನಾಡಿನ ಸಮಸ್ಯೆಗಳು ತುಂಬಾ ಚೆನ್ನಾಗಿ ಗೊತ್ತಿದೆ, ರಾಜಕೀಯವಾಗಿ ಕೂಡ ಅಷ್ಟೇ ಅವರು ತುಂಬಾ ಪಳಗಿದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ಅವರು ಅಲ್ಲಿರುವಂತಹ ಸಿಚುವೇಶನ್ ಏನು, ಯಾವ ರೀತಿಯಾದಂತಹ ಸಮಸ್ಯೆಗಳಿದೆ ಇದೆಲ್ಲವೂ ಸಂಪೂರ್ಣವಾಗಿ ಅರ್ಥಕೊಂಡಿದ್ದಾರೆ. ಆದ್ರೆ ವಿಜಯ್ ಆ ರೀತಿ ಅಲ್ಲ, ಆತ ಅವರು ಸಿನಿಮಾ ನಟನಾಗಿದ್ದವರು, ಅವರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಅಣ್ಣಾಮಲೈ ಉತ್ತಮ ನಾಯಕ ಅನ್ಸ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಅವರು ಉಚ್ಛ್ರಾಯ ಸ್ಥಿತಿಗೆ ಹೋಗ್ತಾರೆ, ಈ ರೀತಿಯಂತ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸುದ್ದಿ ಏನಂತ ಹೇಳಿದ್ರೆ, ರಜನಿಕಾಂತ್ ಅವರಿಗೆ ಮೊದಲಿಂದನೂ ಕೂಡ ಅಷ್ಟೇ ಸ್ವಲ್ಪ ರಾಜಕೀಯದಲ್ಲಿ ಆಸಕ್ತಿ ಇತ್ತು. ಆದ್ರೆ ಅವರು ರಾಜಕೀಯಕ್ಕೆ ಎಂಟರ್ ಆಗ್ಲಿಕ್ಕೆ ನಿರ್ಧಾರ ಮಾಡಿದ್ದು ತುಂಬಾ ಡಿಲೇ ಆಗಿತ್ತು. ಆದ್ರೆ ಅವ್ರಿಗೆ ಇವಾಗಲೂ ಕೂಡ ತಾನು ರಾಜಕೀಯಕ್ಕೆ ಎಂಟರ್ ಆಗ್ಬೇಕಿತ್ತು, ನಾನು ತಪ್ಪು ಮಾಡಿದೆ ಅನ್ನೋ ಭಾವನೆ ಇದೆ ಅಂತ ಹಲವಾರು ಜನ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳಿಗೆ ಪುಷ್ಟಿ ಕೊಡೋ ರೀತಿಯಲ್ಲಿ ನಿನ್ನೆ ರಜನಿಕಾಂತ್ ಅವರ ಪತ್ನಿ ಲತಾ ಅವರು ಒಂದು ಸಾಮಾಜಿಕ ವೇದಿಕೆಯನ್ನ ಘೋಷಣೆ ಮಾಡ್ಕೊಂಡಿದ್ದಾರೆ. ಅವರು ಈ ತಮ್ಮ ಸಾಮಾಜಿಕ ವೇದಿಕೆಗೆ ಮಕ್ಕಳ ಮೇಡೈ ಅಂತಕೊಂಡು ಹೆಸರಿಟ್ಟಿದ್ದಾರೆ. ಅಂದ್ರೆ ಜನರ ವೇದಿಕೆ ಅಂತಕೊಂಡು. ಈ ವೇದಿಕೆಯ ಮುಖಾಂತರ ತಮಿಳುನಾಡಿನಲ್ಲಿರುವಂತಹ ಜನರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ನಾವು ಪ್ರಯತ್ನಿಸ್ತೇವೆ. ಹಾಗೇನೆ ಅವರ ಜೀವನ ಮಟ್ಟವನ್ನ ಇನ್ನೊಂದು ಲೆವೆಲ್ ತಗೊಂಡೋಗ್ಲಿಕ್ಕೆ ನಾವು ಶ್ರಮಿಸ್ತೇವೆ. ಈ ಒಂದು ವೇದಿಕೆಗೆ IAS ಗಳಿರ್ಬೋದು, IPS ಗಳಿರ್ಬೋದು, ರಿಟೈರ್ಡ್ ಅಥವಾ ವರ್ಕ್ ಮಾಡ್ತಾ ಇರೋರು ಎಲ್ಲರೂ ಕೂಡ ಜಾಯ್ನ್ ಆಗ್ಬೇಕು. ಆ ಮುಖಾಂತರ ತಮಿಳುನಾಡಿನ ಜನರ ಜೀವನವನ್ನ ಬದಲಾಯಿಸಲಿಕ್ಕೆ ಯಾವ ರೀತಿಯಾಗಿ ನಾವು ಕಾರ್ಯನಿರ್ವಹಿಸಬಹುದು ಅನ್ನೋದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಬಹುದು ಅಂತಕೊಂಡು ಅವರೊಂದು ಕರೆ ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಮೊನ್ನೆಷ್ಟೇ ಅಣ್ಣಾಮಲೈ ಅವರು ವಿ ಲೀಡರ್ಸ್ ಅಂತ ಕೂಡ ಅನೌನ್ಸ್ ಮಾಡಿದ್ರು. ಈಗ ರಜನಿಕಾಂತ್ ಅವರ ಪತ್ನಿ ಮಕ್ಕಳ ಮೇಡೈ ಅಂತ ಹೇಳ್ಕೊಂಡು ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಇಬ್ರು ಈ ರೀತಿಯಾದಂತಹ ಒಂದು ವೇದಿಕೆಯನ್ನ ಅನೌನ್ಸ್ ಮಾಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಧುಮುಕಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರಾ, ಈ ರೀತಿಯಾದಂತಹ ಸಂಶಯ ಬಂದೇ ಬರ್ತದೆ. ಅಣ್ಣಾಮಲೈ ಅವ್ರ ಬಗ್ಗೆ ಬಿಡಿ, ನಾವು ಮಾತಾಡ್ಲಿಕ್ಕಿಲ್ಲ. ಅವ್ರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇದನ್ನ ಒಂದು ರಾಜಕೀಯ ಪಕ್ಷವಾಗಿ ಬದಲಾಯಿಸ್ತಾರೆ, ಅದು ಗೊತ್ತಿರುವಂತದ್ದು. ಆದ್ರೆ ಇಲ್ಲಿ ರಜನಿಕಾಂತ್ ಅವರ ಪತ್ನಿ ಈ ರೀತಿಯಾಗಿ ಒಂದು ತಮ್ಮದೇ ಆದಂತಹ ಒಂದು ವೇದಿಕೆಯನ್ನ ಘೋಷಣೆ ಮಾಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ತನಗೂ ಕೂಡ ರಾಜಕೀಯದಲ್ಲಿ ಆಸಕ್ತಿ ಇದೆ, ತನಗೂ ಕೂಡ ರಾಜಕೀಯಕ್ಕೆ ಬರುವಂತಹ ಯೋಚನೆ ಇದೆ ಅಂತ ಹೇಳ್ಕೊಂಡು ತಮ್ಮ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರ, ಈ ರೀತಿಯಂತ ಸಂಶಯ ಕೂಡ ಬಂದೇ ಬರ್ತದೆ. ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ರಜನಿಕಾಂತ್ ಅವರು ನೇರವಾಗಿ ರಾಜಕೀಯಕ್ಕೆ ಬರುವಂತಹ ಯಾವುದೇ ಇರಾದೆಯನ್ನು ಹೊಂದಿಲ್ಲ. ಆದ್ರೆ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಅವರು ಸಪೋರ್ಟ್ ಮಾಡುವಂತ ಸಾಧ್ಯತೆಗಳಿರ್ತದೆ. ಅಂದ್ರೆ ಸಮಾನ ಮನಸ್ಕರು ಅಂತಾರಲ್ಲ, ಆ ರೀತಿಯಾಗಿ ತಮ್ಮ ರೀತಿಯಲ್ಲಿ ಯೋಚನೆ ಮಾಡುವಂತಹ ಯಾವ್ದಾದ್ರು ರಾಜಕೀಯ ಪಕ್ಷವಿದ್ರೆ ಅದಕ್ಕೆ ಸಪೋರ್ಟ್ ಮಾಡುವಂತಹ ಯೋಚನೆಯಲ್ಲಿ ರಜನಿಕಾಂತ್ ಅವರು ಇರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ರಜನಿಕಾಂತ್ ಅವರು ಈ ವೇದಿಕೆ ಮುಖಾಂತರ ಅಣ್ಣಾಮಲೈ ಜೊತೆಗೆ ಕೈ ಜೋಡಿಸಬಹುದಾ, ಈ ರೀತಿಯಂತ ಚರ್ಚೆ ಕೂಡ ಬಹಳಷ್ಟು ನಡೀತಾ ಇದೆ. ಸದ್ಯಕ್ಕೆ ತಮಿಳುನಾಡಿನಲ್ಲಿರುವಂತಹ ಈ ರಾಜಕೀಯ ವಾತಾವರಣವನ್ನು ನೋಡಿದ್ರೆ ಒಂದಂತೂ ಕ್ಲಿಯರ್ ಆಗ್ತದೆ, 2031 ಚುನಾವಣೆ ಸಂದರ್ಭದಲ್ಲಿ AIADMK ಅನ್ನೋದು ಸಂಪೂರ್ಣವಾಗಿ ನಾಮಾವಶೇಷ ಆಗಿ ಹೋಗುವಂತ ಸಾಧ್ಯತೆಗಳಿದೆ. ಅಂದ್ರೆ ತನ್ನ ಅಸ್ತಿತ್ವ ಅನ್ನೋದು ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದಿಷ್ಟು ಜನ TVK ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೆಲವರು ರಾಜೀನಾಮೆಯನ್ನು ಕೊಟ್ಟು ಪುನಃ ಚುನಾವಣೆ ಎದುರಿಸಲಿಕ್ಕೂ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಹಾಗೇನೆ DMK ಕೂಡ ತನ್ನ ಬಲವನ್ನ ಕಳ್ಕೊಳ್ತಾ ಇದೆ. ಯಾಕಂದ್ರೆ ಈ DMK ಇದ್ದಂತ ಬಲ ಏನು ಅಂತ ಹೇಳಿದ್ರೆ ಕರುಣಾನಿಧಿ ಅವರು ಈಗ ಇಲ್ಲ. ಅವರ ಮಗ ಸ್ಟಾಲಿನ್ ಮೊನ್ನೆವರೆಗೆ ಆಡಳಿತವನ್ನ ನಡೆಸಿದ್ರು. ಆದ್ರೆ ಅವರು ತಮ್ಮ ಆಡಳಿತದಲ್ಲಿ ಅಂತದ್ದಾದಂತ ಯಾವುದೇ ಸಾಧನೆಯನ್ನ ಮಾಡಲಿಲ್ಲ. ಈಗ ಅವರ ಮಗ ಉದಯನಿಧಿ ಸ್ಟಾಲಿನ್ ಈ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಆದ್ರೆ ಈ ಉದಯನಿಧಿ ಸ್ಟಾಲಿನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕೇವಲ ಅಜ್ಜನೆಟ್ಟ ಆಲದ ಮರದ ಕೆಳಗಡೆ ಇವರು ಕೂತ್ಕೊಂಡಿದ್ದಾರೆ ಹೊರತು ಇವರಿಗೆ ಇವ್ರದ್ದೇ ಆದಂತಹ ಯಾವುದೇ ಯೋಗ್ಯತೆ ಇಲ್ಲ. ತಮಿಳುನಾಡಿನ ಜನತೆ ಸಾಮಾನ್ಯವಾಗಿ ಈತನಿಗೆ ತಮಿಳುನಾಡಿನ ಪಪ್ಪು ಅಂತ ಕರೀತಾರೆ. ಅಂದ್ರೆ ಆತನ ಬುದ್ಧಿಮಟ್ಟ ಆ ಮಟ್ಟಿಗಿದೆ. ಎಲ್ಲಿಯೂ ಸಲ್ಲದವನು ಈ ರಾಜಕೀಯಕ್ಕೆ ಎಂಟರ್ ಆಗಿದ್ದಾನೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆತ ಸಿನಿಮಾದಲ್ಲಿ ತನ್ನ ಲಕ್ಕನ್ನ ಟ್ರೈ ಮಾಡ್ದ, ಅದರಲ್ಲಿ ಫೇಲ್ಯೂರ್ ಆಗಿ ಕೊನೆಗೆ ಈಗ ರಾಜಕೀಯಕ್ಕೆ ಬಂದಿದ್ದಾರೆ. ಆದ್ರಿಂದ ಈತನ ಬಗ್ಗೆ ಯಾರಿಗೂ ಅಂತಹ ಭರವಸೆ ಇಲ್ಲ. ಅಂದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ DMK ಕೂಡ ಬಹಳಷ್ಟು ಹೆಣಗಾಡ್ಬೇಕಾಗಿ ಬರ್ತದೆ. ಸದ್ಯಕ್ಕೆ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ DMK ಮತ್ತು AIADMK ಒಟ್ಟಿಗೆ ಸೇರಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ತಿಳ್ಕೊಂಡಿರುವಂತಹ ಎರಡು ಪಕ್ಷಗಳು ಒಂದಾಗೆ ಚುನಾವಣೆ ಕಣಕ್ಕೆ ಎಂಟರ್ ಆದ್ರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ಖಂಡಿತವಾಗಿ ಅಣ್ಣಾಮಲೈ ಅವರು ಒಂದು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಚುನಾವಣೆಗೆ ಇನ್ನೂ 5 ವರ್ಷ ಇದೆ. ಈಗಾಗಲೇ ಅಣ್ಣಾಮಲೈ ಅವರು ತಮ್ಮ ತಯಾರಿಯನ್ನ ಪ್ರಾರಂಭ ಮಾಡಿದ್ದಾರೆ. ನಿಮ್ಗೆ ಒಂದು ನೆನಪಿರ್ಬಹುದು, ಅವರು BJPಗೆ ಬಹಳಷ್ಟು ಬಾರಿ ಒಂದು ಸಲಹೆಯನ್ನು ಕೊಟ್ಟಿದ್ರು. ನೀವು ಚುನಾವಣೆಗೆ 1 ತಿಂಗಳಿರುವಾಗ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡಬೇಡಿ, ಕನಿಷ್ಠ 18 ತಿಂಗಳಿಗಿಂತಲೂ ಮೊದಲೇ ಕ್ಯಾಂಡಿಡೇಟ್ಗಳನ್ನ ಅನೌನ್ಸ್ ಮಾಡಿ, ಅವರಿಗೆ ತಮ್ಮ ಕ್ಷೇತ್ರದಲ್ಲಿ ಓಡಾಡಿ ಅಲ್ಲಿಯ ಸಿಚುವೇಶನ್ ತಿಳ್ಕೊಂಡು ಅಲ್ಲಿಯ ಜನರ ಸಮಸ್ಯೆ ಏನಿದೆ, ಅವ್ರಿಗೆ ನಾನು ಏನನ್ನ ಕೊಡಬಹುದು, ಏನು ಭರವಸೆ ಕೊಡಬಹುದು, ತಾನು ಗೆಲ್ಲಿಕ್ಕೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಇದೆಲ್ಲವನ್ನು ಅರ್ಥಕೊಳ್ಳಿಕ್ಕೆ ಅವ್ರಿಗೆ ಸಮಯ ಸಿಕ್ಕಾಗ್ತದೆ.
ಆಗ ಚುನಾವಣೆಯಲ್ಲಿ ಅವರಿಗೆ ಗೆಲ್ಲಲಿಕ್ಕೆ ಬಹಳಷ್ಟು ಸಹಾಯ ಆಗ್ತದೆ. ಆದ್ರಿಂದ ಅವರಿಗೆ ಕನಿಷ್ಠ 18 ತಿಂಗಳುಗಳ ಸಮಯವನ್ನ ಕೊಡಬೇಕು, ಈ ರೀತಿಯಾಗಿ ಸಲಹೆಯನ್ನು ಕೊಟ್ಟಿದ್ರು. ಆದ್ರೆ ಬಿಜೆಪಿ ಅದನ್ನ ತಳ್ಳಿ ಹಾಕ್ತು. ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಚುನಾವಣೆಗೆ 1 ತಿಂಗಳು ಇರುವಾಗ ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೇ ಕ್ಯಾಂಡಿಡೇಟ್ ನ ಅವ್ರು ಫೈನಲೈಸ್ ಮಾಡಿರೋದಿಲ್ಲ. ಆದ್ರೆ ಇಲ್ಲಿ ಅಣ್ಣಾಮಲೈ ಅವರಿಗೆ ಸಂಪೂರ್ಣ 5 ವರ್ಷಗಳ ಸಮಯ ಸಿಗ್ತಾ ಇದೆ. ಅಂದ್ರೆ 60 ತಿಂಗಳುಗಳ ಸಮಯ ಇಲ್ಲಿ ಅಣ್ಣಾಮಲೈ ಅವರು ಸಿಗ್ತಾ ಇದೆ. ಹಾಗಾಗಿ ಅಣ್ಣಾಮಲೈ ಅವರು ಅಷ್ಟರೊಳಗಡೆ ಇಡೀ ತಮಿಳುನಾಡಿನಲ್ಲಿ ಎಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಅಲ್ಲಿಗೆ ಯಾವ ಕ್ಯಾಂಡಿಡೇಟ್ ನ ನಾವು ಹಾಕ್ಬಹುದು, ಆತನ ಬಲಾಬಲ ಏನು, ಆತನ ಹಿನ್ನೆಲೆ ಏನು, ಎಲ್ಲದನ್ನು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಸಮಯ ಸಿಗ್ತದೆ. ಹಾಗಾಗಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅಣ್ಣಾಮಲೈ ಅವರು ಸಂಪೂರ್ಣ ಸನ್ನದ್ಧರಾಗಿ ಚುನಾವಣಾ ಕಣಕ್ಕೆ ಎಂಟರ್ ಆಗುವಂತ ಸಾಧ್ಯತೆ ಇರ್ತದೆ. ಹಾಗೇನೆ ತಾನು ಕೂಡ ಒಂದು ಕ್ಷೇತ್ರವನ್ನು ಸೆಲೆಕ್ಟ್ ಮಾಡಿಕೊಂಡು ಚುನಾವಣೆಗೆ ಧುಮುಕ್ತಾರೆ ಅಂತ ಹೇಳ್ಕೊಂಡೆ ಹೇಳ್ಬೋದು. ಆಗ ತಮಿಳುನಾಡಿನಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಸಾಧ್ಯತೆ ಇರ್ತದೆ. ಒಂದ್ ವೇಳೆ ಡಿಎಂಕೆ ಮತ್ತು ಎಡಿಎಂಕೆ ಒಟ್ಟಿಗೆ ಸೇರಿದ್ರೆ ಅವ್ರದ್ದೊಂದು ಮೈತ್ರಿ ಇರ್ತದೆ. ಈ ರೀತಿಯಾಗಿ ತ್ರಿಕೋನ ಸ್ಪರ್ಧೆ ಇದ್ರೂ ಕೂಡ ಅಲ್ಲಿ ಮೇಜರ್ ಆಗಿರುವಂತ ಫೈಟ್ ಟಿವಿಕೆ ಮತ್ತು ಅಣ್ಣಾಮಲೈ ಅವರ ನಡುವೆ ನಡೆಯುವಂತ ಸಾಧ್ಯತೆ ಇರ್ತದೆ. ಅದರಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅನ್ನೋದು ತುಂಬಾ ಕುತೂಹಲಕಾರಿಯಾದಂತಹ ವಿಷಯವಾಗಿರ್ತದೆ. ಅಣ್ಣಾಮಲೈ ಈ 7 ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಚುನಾವಣೆಗೆ ಹೇಗೆ ಸಜ್ಜಾಗಬೇಕು, ಅದಕ್ಕೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ರೀತಿಯಾದಂತಹ ಕ್ಯಾಂಡಿಡೇಟ್ ಗಳನ್ನ ಸೆಲೆಕ್ಟ್ ಮಾಡಬೇಕು, ಅವ್ರನ್ನ ಯಾವ ರೀತಿಯಾಗಿ ಟ್ರೈನ್ ಅಪ್ ಮಾಡಬೇಕು, ಹಾಗೇನೆ ಜನರನ್ನು ತಲುಪಲಿಕ್ಕೆ ನಾವು ಏನ್ ಮಾಡಬೇಕು, ಇದನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ದಾರೆ. ಹಾಗೇನೆ ಅವರು ಪ್ರಯೋಗ ಕೂಡ ಮಾಡಿದ್ದಾರೆ. ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಅವರು ಗಳಿಸಿದ್ದಾರೆ. ಹಾಗಾಗಿ 2031 ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗಿ ಅಣ್ಣಾಮಲೈ ಅವರು ಪ್ರಬಲ ಶಕ್ತಿಯಾಗಿ ಅಲ್ಲಿ ಹೊರಹೊಮ್ಮುತ್ತಾರೆ. ಹಾಗಾಗಿ ಟಿವಿಕೆ ಇರ್ಬೋದು, ಎಡಿಎಂಕೆ ಇರ್ಬೋದು, ಡಿಎಂಕೆ ಇರ್ಬೋದು, ಅಥವಾ ಇನ್ಯಾವುದೇ ಪಕ್ಷ ಇರ್ಬೋದು, ಅವರೆಲ್ಲರಿಗೂ ಕೂಡ ಖಂಡಿತವಾಗಿ ಪ್ರಬಲ ಪೈಪೋಟಿ ಕೊಡ್ತಾರೆ. ಆ ಮುಖಾಂತರ ತಮ್ಮ ಹೆಜ್ಜೆ ಗುರುತನ್ನ ತಮಿಳುನಾಡಿನಲ್ಲಿ ಮೂಡಿಸ್ತಾರೆ ಅಂತ ತಕೊಂಡು ನನಗನ್ಸ್ತಾ ಇದೆ. ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಅಣ್ಣಾಮಲೈ ಬಗ್ಗೆ ಪದೇ ಪದೇ ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಬೇರೆ ಏನೂ ಅಲ್ಲ, ಅಣ್ಣಾಮಲೈ ತರದ ಲೀಡರ್ ಖಂಡಿತವಾಗಿ ಬೆಳಿಬೇಕು, ಉಳಿಬೇಕು, ಅವರು ರಾಜಕೀಯದಲ್ಲಿ ದೊಡ್ಡ ಹೆಸರನ್ನ ಮಾಡಬೇಕು. ಅದಕ್ಕಾಗಿ ಅವ್ರ ಬಗ್ಗೆ ನಾನು ಪದೇ ಪದೇ ಮಾತಾಡ್ತಾ ಇದ್ದೇನೆ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ತೆ, ಜೈ ಹಿಂದ್.